ಇಲ್ಲಂತೂ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು? ಇನ್ನು ಯಾವಾಗಲೂ ಏನೋ ನಮ್ಮ ಮನೆಗೆ ಹೋಗೋದು. ನಮ್ಮ ಅಮ್ಮಯ್ಯ ಇನ್ನೂ ಸ್ವಲ್ಪ ದಿನ ತಡಿಯಮ್ಮ, ಇನ್ನೂ ಸ್ವಲ್ಪ ದಿನ ತಡಿಯಮ್ಮ ಅಂತ ಹೇಳುತ್ತೆ. ಎಷ್ಟೊತ್ತಿಗೆ ಹೋಗ್ತೀನೋ ಅಂತ ಅನ್ನಿಸ್ತಾ ಐತೆ. ಅವರೆಲ್ಲ ಏನು ಅಂದ್ಕೊಂಡಿರ್ತಾರೆ, ಈ ಸುಗುಣ ಮತ್ತೆ ಮನೆಗೆ ಬರೋದಿಲ್ಲ, ಹೋಗಿ ಬೇರೆ ಮದುವೆ ಆದ್ಲು, ಬೇರೆ ಊರಲ್ಲಿ ಇದ್ದಾಳೆ ಅಂತ ಹೇಳಿ ಆ ವಿಜಿ ವರ್ಷ ಎಲ್ಲ ಅಂದ್ಕೊಂಡಿರ್ತಾರೆ. ಆದರೂ ನನಗೂ ಈ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅಭ್ಯಾಸ ಇಲ್ವಲ್ಲ. ಅದಕ್ಕೆ ನಾನೇನು ಮದುವೆ ಆಗಿಲ್ಲೇ ಇರ್ತೀನಿ ಅಂತ ಹೇಳಿ ಒಪ್ಕೊಂಡಿರಲಿಲ್ಲ. ನಾನು ಅಲ್ಲಿಗೆ ಹೋಗೋದಕ್ಕೆ ನಮ್ಮ ಮಾವ ಎಲ್ಲ ಒಪ್ಕೊಂಡಿದ್ದಕ್ಕೆ ನಾನು ಅವತ್ತು ಮದುವೆ ಆಗಿದ್ದು. ಹೆಂಗೋ ಅತ್ಲಾಗೆ ಅಲ್ಲಿಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗ್ತೀವಿ. ನಾನೇನೇನು ವಿಜಿ ವರ್ಷನಿಗೆ ಸೋತು ಇಲ್ಲಿ ಬಂದಿದ್ದೀನಿ ಅಂತ ಅಂದ್ಕೋಬೇಡಿ. ನಮ್ಮಮ್ಮ ಸ್ವಲ್ಪ ದಿನ ಇರು ಅಂತ ಹೇಳೈತೆ. ಅದಕ್ಕೆ ಅಮ್ಮನಿಗೆ ಫೋನ್ ಮಾಡ್ತೀನಿ, ನೀನು ಯಾವಾಗಮ್ಮ ಮನೆಗೆ ಹೋಗೋದು, ಇರೋದಕ್ಕೆ ಆಗ್ತಾಯಿಲ್ಲ, ಬೇಗ ಹೋಗ್ತೀವಿ ಕಣಮ್ಮ ಅಲ್ಲಿಗೆ ಅಂತ ಹೇಳ್ತೀನಿ. ನಾವೇನಾದರೂ ಅಲ್ಲಿಗೆ ಹೋಗ್ಬಿಟ್ರೆ ಆ ವಿಜಿ ವರ್ಷ ಹೆಂಗೆ ಆಡ್ತಾರೆ ಅಂದರೆ ನಿಜ ಅವಳು ಮತ್ತೆ ಹೋಗ್ಬಿಡ್ತಾಳೆ ಅನಿಸುತ್ತೆ. ಕೋಮಕ್ಕೆ. ಹಲೋ ಹಲೋ ಅಮ್ಮ, ಹೆಂಗಿದ್ಯಮ್ಮ? ಚೆನ್ನಾಗಿದ್ಯಾ? ಚೆನ್ನಾಗಿದ್ನಮ್ಮ ಸುಗುಣ. ನೀನು ಚೆನ್ನಾಗಿದ್ಯಾ? ಏನು ಮಾಡ್ತಾ ಇದೆಯಾ? ಹುಡುಗರೆಲ್ಲ ಚೆನ್ನಾಗಿದ್ದಾವ? ಅಣ್ಣಯ್ಯ ಧರಣಿ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ ಕಣಮ್ಮ. ಅಮ್ಮ ತುಂಬ ಬೇಜಾರಾಗ್ತೈತೆ ಕಣಮ್ಮ. ಯಾವಾಗಮ್ಮ ಇನ್ನೂ ಊರಿಗೆ ಹೋಗೋದು? ಯಾವಾಗ ಹೋಗೋಣ? ಸ್ವಲ್ಪ ದಿನ ತಡಿಯಮ್ಮ, ಇನ್ನೂ ಹೋಗ್ಬೇಡ ಅಂತ ಹೇಳ್ತೀಯಲ್ಲ, ಯಾವಾಗ ಹೋಗೋಣ? ಅದೇ ಸುಗುಣ, ಇನ್ನೊಂದು ಸ್ವಲ್ಪ ದಿನ ಇರು. ಇನ್ನೊಂದು ಸ್ವಲ್ಪ ದಿನ ಟೈಮ್ ಹೇಳವ್ರೆ. ಏನೋ ಪೂಜೆ ಮಾಡಿಸ್ತಾ ಇದ್ದೀನಿ. ಇನ್ನು ಏನೇನೋ ನಿನಗೆ ದೋಷಗಳೆಲ್ಲ ಇದಾವಂತೆ. ಆ ದೋಷಗಳೆಲ್ಲ ಪರಿಹಾರ ಆಗ್ಬೇಕಂತಂದರೆ ಪೂಜೆ ಮಾಡಿಸ್ಬೇಕಂತೆ. ಅದಕ್ಕೇನೆ ಈ ಶನಿವಾರ ಏನೋ ಪೂಜೆ ಮಾಡಿಸ್ತೀನಿ. ಶನೇಶ್ವರನ ದೇವಸ್ಥಾನಲ್ಲಿ ಏನೋ ಪೂಜೆ ಮಾಡಿಸೋದಕ್ಕೆ ಕೇಳವ್ರೆ. ಅದಕ್ಕೆ ಆ ಪೂಜೆ ಮಾಡಿಸಿದ್ದಾದ್ಮೇಲೆ ಶ್ರಾವಣ ಸೋಮವಾರ ನೀನು ಊರಿಗೆ ಹೋಗುವಂತೆ. ಹುಡುಗರನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು, ಅಣ್ಣಯ್ಯ ಧರಣಿನೆಲ್ಲ ಕರ್ಕೊಂಡು ಹೋಗೋಣ. ನಾನು ಬರ್ತೀನಿ. ಇನ್ನೊಂದೆರಡು ದಿವಸ ಸುಧಾರಿಸು. ಇಷ್ಟು ದಿವಸನೇ ಸುಧಾರಿಸಿದ್ಯಾ? ಬೇಜಾರು ಕಣಮ್ಮ ಇಲ್ಲಿರೋಕ್ಕೆ. ಅದಕ್ಕೇನೆ ಅವರೆಲ್ಲ ನಗಾಡ್ತಿರ್ತಾರೆ. ನಾನು ನೆನೆಸ್ಕೊಂಡು ಸುಗುಣ ಹೋಗ್ಬಿಟ್ಲು, ತಪ್ಪಿಸ್ಕೊಂಡು ಎದುರ್ಕೊಂಡು ಹೋಗ್ಬಿಟ್ಲು ಅಂತ ಹೇಳಿ ನಗಾಡ್ತಿರ್ತಾರೆ. ಆ ಮನೆಗೆ ಬೇರೆ ಹೋಗಿ ಸೇರ್ಕೊಂಡವಳಲ್ಲ, ಅದಕ್ಕೇನೆ ನಾನು ಹೋಗ್ಬಿಟ್ರೆ ಅವಳಿಗೆ ಇವಾಗ ಸರಿ ಹೋಗುತ್ತೆ ನೋಡಪ್ಪ, ಹೆಂಗೆ ಮಾಡ್ಬಿಟ್ಲು ಈ ಸುಗುಣ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ದಿನ ಸುಧಾರಿಸ್ಬೇಕು. ಆಡ್ತಾ ಇರೋದನ್ನ ಸುಮ್ಮನೆ ನೋಡಬೇಕು ಕಣ್ಣಿಂದನ. ಇವಾಗ ಆಡಲಿ ಎಷ್ಟು ಮೆರಿತಾ ಇದ್ದಾರೆ ಮೆರೀಲಿ. ನೀನು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಏನಪ್ಪ ಇದು ಸುಗುಣ ಮದುವೆ ಆಗಿ ಇಲ್ಲಿಗೆ ಕರ್ಕೊಂಬಂದ್ಬಿಟ್ಲು. ಮಕ್ಕಳಿಲ್ಲ ನಿಂತ್ಕೊಂಡು, ಮಕ್ಕಳು ಇದ್ದಾರೆ, ಗಂಡ ಇಲ್ಲ ಅಂತೇಳಿ ಅಂದ್ಕೊಂಡಿದ್ವಿ. ಇವಾಗ ಗಂಡನೂ ಇದ್ದಾನೆ ಸುಗುಣನ್ಗೆ ಅಂತ ಹೇಳಿ ಅವ್ರಿಗೆ ನೀನು ನೋಡಿ ಆಶ್ಚರ್ಯ ಆಗ್ಬಿಡುತ್ತೆ. ನೀನೇನ ಇವ್ರನ್ನೆಲ್ಲ ಕರ್ಕೊಂಡಲ್ಲಿಗೆ ಹೋಗ್ಬಿಟ್ರೆ. ನಮ್ಮ ಧರಣಿನೂ ಚೆನ್ನಾಗಿ ನೋಡ್ಕೊಂತಾನೆ. ಧರಣಿ ನೀವೆಲ್ಲ ಚೆನ್ನಾಗಿರೋದು ನೋಡಿ ಹೊಟ್ಟೆ ಹುರ್ಕೊಂತಾರೆ ಅವರು ನೋಡ್ತಿರ್ಬೇಕಾದ್ರೆ. ಅದೇ ಕಣಮ್ಮ, ನನಗೆ ಅದಕ್ಕೆ ಬೇಜಾರು. ಅಲ್ಲಿಗೆ ಹೋಗ್ಬೇಕು. ಈ ಸುಗುಣ ಎಂಥವಳು ಅಂತ ತೋರಿಸ್ಬೇಕು ನಾನು. ಹೋಗಿ ಎಲ್ಲ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಕಣಮ್ಮ. ಅದಕ್ಕೋಸ್ಕರ ನನಗೊಂಥರ ಬೇಜಾರು. ಇಲ್ಲಿರೋಕ್ಕೆ ಎಷ್ಟೊತ್ತಿಗೆ ಹೋಗ್ತೀನಪ್ಪ ಅಲ್ಲಿಗೆ ಅಂತ ಅನ್ನಿಸ್ಬಿಟ್ಟೈತೆ. ಅದಕ್ಕಾಗಿ ನಾನು ಫೋನ್ ಮಾಡಿದೆ. ಇಷ್ಟು ದಿನ ಸುಧಾರಿಸಿದ್ಯಾ ಸುಗುಣ? ಇನ್ನೊಂದು 2 ದಿವಸ ಸುಮ್ಮನಿರು. ಆಮೇಲೆ ಎಲ್ಲ ತೊಂದರೆ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಂತೆ. ಅವ್ರಿಗೂ ಹಿಂಗೆ ಆಗಿತ್ತಲ್ಲ, ಅದಕ್ಕೆ ನಾನು ಹಿಂಗೆ ಕೇಳಿದೆ. ಅವ್ರಿಗೂ ಎಲ್ಲ ನಮ್ಮ ಮನೆಯೆಲ್ಲ ಬಿಡಕ್ಕೆ ಕೇಳೋರಲ್ಲ, ಅದಕ್ಕೆ ಅತ್ತ ಎಲ್ಲ ಪೂಜೆ ಪುನಸ್ಕರುಗಳೆಲ್ಲ ಮಾಡ್ಕೊಂಡು ಹೋದ್ರಾತತ್ತ. ಆ ಹುಡುಗರನ್ನ ಅಲ್ಲೇನೆ ಸ್ಕೂಲಿಗೆ, ಅದನ್ನು ಸ್ಕೂಲಿಗೆ ಕಳಿಸಿರಾತು. ಮನೆ ಬೇರೆ ಎಲ್ಲ ಸೋರುತ್ತೆ ಕಣಮ್ಮ. ಎಲ್ಲ ಸೋರುತ್ತೆ. ಹಂಗೇನೆ ರಾತ್ರಿ ಎಲ್ಲ ನಾನು ನಿದ್ದೆ ಮಾಡೋಕ್ಕೆ ಆಗಲಿಲ್ಲ. ಸೋರುತ್ತೆ ಬೇರೆ. ಅದಕ್ಕೆ ಅತ್ಲಾಗೆ ನನಗೂ ಬೇಜಾರು ಇಲ್ಲಿರೋಕ್ಕೆ. ಹೋಗೋಣ ಅಲ್ಲಿಗೆ ಅಂತ ಹೇಳಿ. ಸರಿ ಆಯ್ತಳ, ಅದೇ ಶನಿವಾರ ಆಗಲಿ, ಶ್ರಾವಣ ಸೋಮವಾರ ಹೋಗಿರಂತೆ. ಶ್ರಾವಣ ಸೋಮವಾರ ಎಲ್ಲನ ಹೋಗಿ ಸ್ವಲ್ಪ ಅಲ್ಲಿ ಮೊದಲು ಮಾಡಿ ಬಂದು ಆಮೇಲೆ ಎಲ್ಲ ಇಲ್ಲಿರೋ ಸಾಮಾನೆಲ್ಲನ ತುಂಬ್ಕೊಂಡು ಹೋಗ್ರಿ. ಎಲ್ಲ ತುಂಬ್ಕೊಂಡು ಇಲ್ಲಿ ಬೇಗ ಹಾಕ್ಕೊಂಡು ಹೋಗ್ರಿ ಅಷ್ಟೇ. ಅದೇ ನಾನು ಎಲ್ಲನ ಇಲ್ಲಿ ಇದನ್ನೆಲ್ಲ ಮಾರಿಬಿಟ್ಟತ್ಲಾಗ ಹರ್ಷಭಾವರ್ದು ಐತಲ್ಲ, ಅದನ್ನ ತೊಗೊಂಡು ಅವರು ಅಲ್ಲಿ ಕಟ್ಕೊಂತೀವಿ ಅಂತ ಹೇಳ್ತಿದ್ರಲ್ಲ ಹರ್ಷಭಾವರು. ಅದೇ ಲಕ್ಷ್ಮಣ್ ಹಳೆ ಮನೆ ಐತಲ್ಲ, ವಡ್ಡಿನ ಪಕ್ಕದ ಬೇರೆ ಆ ಮನೆ ಬಿಟ್ಟಿದ್ದಾರಲ್ಲ, ಅದಕ್ಕೆ ಅತ್ತ ಅಲ್ಲೇನೆ ಕಟ್ಕೊಂತಾರೆ ಅವರು. ಅದನ್ನೇ ದುಡ್ಡು ಕೊಟ್ಟು ಎಲ್ಲ ತಗೊಂಡು ಎಲ್ಲ ನಾವೇ ಮಾಡ್ಕೊಂಬನಂತ. ವಿಜಿ ವರ್ಷ ನೋಡ್ಬೇಕು. ಅವ್ರ ಕಣ್ಣೆದ್ರಿಗೇನೆ ಇರ್ಬೇಕು ನಾವು. ಅವ್ರ ಕಣ್ಣೆದ್ರಿಗೆ ಇದ್ರೇನೇನೆ. ಇವಾಗ ಎಷ್ಟು ನಕ್ಕಿರ್ತಾರ ನನ್ನ ಆಡ್ಕೊಂಡವಳು ಹೋಗ್ಬಿಟ್ಲು ಅಂತ ಹೇಳಿ. ಸರಿ ಅಮ್ಮ, ಆಯ್ತು. ಇನ್ನೊಂದು 2 ದಿನ ಸುಧಾರಿಸಿ. ಇಷ್ಟು ದಿವಸನೇ ಆಗೈತೆ, ಇನ್ನೊಂದು 2 ದಿವಸ ಸುಧಾರಿಸಿ ಎಲ್ಲ ಒಳ್ಳೇದಾಗುತ್ತೆ. ಸರಿ ಕಣಮ್ಮ, ಆಯ್ತು ಹೇಳು. ಏನು ಮಾಡ್ತಾನೆ ಪ್ರವಿ? ಎಲ್ಲಿಗೆ ಹೋದ? ಎಲ್ಲ ಹೋಗೇನು ಕಣಮ್ಮ, ಇಷ್ಟೊತ್ತಕ ಓದ್ಕೊಂಡ ಬರ್ಕೊಂಡ. ಅವನೇನು ಇವಾಗೇನು ಯಾರ್ದು ಇಲ್ಲ. ಅವ್ನ ಪಾಡಿಗೆ ಅವನು ಚೆನ್ನಾಗಿ ಓದ್ತಾನೆ. ಚೆನ್ನಾಗಿ ಓದ್ಕೊಂಡು ಹೆಂಗೆ ತೋರ್ಸಪ್ಪ ಒಳ್ಳೇದು ಮಾಡೋಕ್ಕೆ. ಇವತ್ತು ನಮ್ಮ ಹುಡುಗ ಒಂದು ಜೀವನಕ್ಕೆ ದಾರಿ ಆತತ್ತ. ಅದಕ್ಕೆ ಮತ್ತೆ ಓದೋ ಮಕ್ಳಿಗೆ ಒಂದು ಅನುಕೂಲ ಮಾಡಿದರೆ ನೆನೆಸ್ಕೊಂತಾರೆ ಎಂಬುದು. ಅಮ್ಮ, ಚೈತ್ರಕ್ಕೆ ಡೆಲಿವರಿ ಆಗೈತಂತೆ. 2 ಗಂಡು ಪಾಪು ಅಂತೆ. ನೋಡ್ಕೊಂಬರಕ್ಕೆ ಹೋಗ್ಬೇಕಾಯ್ತು ಕಣಮ್ಮ. ಹಾಸ್ಪಿಟ್ಲಿಗೆ ಹೋಗೋಣ? ಹಾಸ್ಪಿಟ್ಲಿಗೆ ಏನು ಬೇಡ, ಬರ್ತಾರೇನ ಇವತ್ತು ಬರ್ಬೋದು ಸಾಮಾನ್ಯ. ನಾನು ಫೋನ್ ಮಾಡಿದ್ದೆ. ಅದಕ್ಕೇನೆ ಆಸ್ಪತ್ರೆಗೆ ಏನು ಬರಬೇಡ್ರಿ, ಮನೆಗೆ ಬರ್ತೀವಲ್ಲ ಬರ್ರಿ ಅಂತ ಹೇಳಿ ತೋರ್ಸ. ಅದಕ್ಕೆ ಸುಮ್ಕಿರ ಅಲ್ಲಿಗೆ ಹೋದ್ಮೇಲೆ ಹೋಗೋಣ. ನಾನು ಬರ್ತೀನಿ. ಶ್ರಾವಣ ಸೋಮವಾರನ ನಾನು ಬರ್ತೀನಿ. ನಾನು ಧರಣಿ ಅಣ್ಣ ಎಲ್ಲ ಹುಡುಗರನ್ನ ಕರ್ಕೊಂಡು ಹೋಗೋಕ್ಕಾಗುತ್ತೆ ಅಲ್ಲಿಗೆ.
ಅವೇನೋ ನಾನು ಹೋಗೋದು ನೋಡಿದರೆ ಏನಿಲ್ಲ ಅವ್ರಿಗಂತೂ ಹಂಗೆ ಹೆಂಗಾಗುತ್ತಾ ವಿಜಿಗೂ ವರ್ಷಗೂ ಆಗಲೇ ಅದಕ್ಕೆ ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಯಾಕೆ ಸುಧಾರಿಸ್ತಾ ಇದ್ದೀನಿ ಅಂದರೆ ನೀನು ಯಾಕೆ ಟೈಮ್ ಸರಿ ಇಲ್ಲ ಅಂತ ಹೇಳೋದಲ್ಲ, ಅದಕ್ಕೋಸ್ಕರ ಸುಧಾರಿಸ್ತಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಯಾವಾಗಲೂ ಹೋಗ್ತಿದ್ದೆ. ಸರಿ ಆಯ್ತು ಹೇಳು ಹೋಗುವಂತೆ. ಸರಿ ಕಣಮ್ಮ ಆಯಿತು. ಇಡೋಣ. ಸರಿ ಬೇಜಾರೇನು ಆಗ್ಬಿಡೆ, ನಂದು 2 ದಿನ ಸುಧಾರಿಸು ಸಾಕು. ಸರಿ ಆಯ್ತು ಹೇಳು. ಯಾಕಮ್ಮ ಸುಗುಣ ಬೇಜಾರಾಗಿದ್ಯಾ? ಯಾರು ಫೋನ್ ಮಾಡಿದ್ದು? ನಮ್ಮ ಅಮ್ಮಾಯಿ ಕಣಜ್ಜಿ. ಏನಿಲ್ಲ, ಯಾಕೋ ಒಂಥರ ಬೇಜಾರು ಇಲ್ಲಿರೋಕ್ಕೆ. ಮನೆಗೇನೋ ಒಂಥರ ಕಣಜ್ಜಿ, ಅದಕ್ಕೇನೆ ಅಲ್ಲಿಗೆ ಹೋಗ್ತೀವಲ್ಲ, ನಮ್ಮೂರಿಗೆ ಹೋಗ್ತೀವಿ. ಅಲ್ಲೇ ಇರ್ತೀನಿ ನಾನು. ನನ್ನ ಮನೆ ಐತಲ್ಲ, ಅಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀವಿ ಕಣಜ್ಜಿ. ಹೋಗ್ತೀರೇನಮ್ಮ? ಧರಣಿನ ಹಂಗಂತಿದ್ದ. ಈ ಊರು ಬಿಟ್ಟು ಎತ್ತಕನ ಹೋಗ್ತೀವಿ, ನಮಗೆ ಈ ಊರಕ್ಕೆ ಇರೋಕ್ಕಾಗಲ್ಲ, ಎಲ್ಲನೋ ಹೋಗಿ ನೆಮ್ಮದಿಯಾಗಿರ್ತೀವಿ ಕಣ್ ಸಣ್ಣಜ್ಜಿ ಅಂತಿದ್ದ. ನೆಮ್ಮದಿಯಾಗಿರಮ್ಮ, ಹೋಗಿ ಲೋಟುನು ಇದು ಓಟು ಕಾಟ. ಇದನ್ನೆಲ್ಲ ಸುಮ್ಮನೆ ಮಾರ್ಕೊಂಡೋಗೆಲ್ಲ ನೆಮ್ಮದಿಯಾಗಿರ್ರಿ. ಅದಕ್ಕೆ ನಮ್ಮ ಅಮ್ಮ ಇನ್ನೊಂದು 2 ದಿನ ಸುಧಾರ್ಸಮ್ಮ ಅಂತ ಹೇಳ್ತಾ, ಟೈಮ್ ಚೆನ್ನಾಗಿರಲಿಲ್ಲ, ಎಲ್ಲ ಪೂಜೆ ಮಾಡ್ತಾ ಇತ್ತಂತೆ. ಅಮ್ಮ ಏನೋ ಪೂಜೆ ಮಾಡಿಸ್ತಾ ಇತ್ತಂತೆ. ಅದಕ್ಕೆ ಇನ್ನೊಂದು 2 ದಿನ ಇರು, ಈ ಶನಿವಾರ ಆದಮೇಲೆ ಶನಿವಾರ ಏನೋ ಶನೇಶ್ವರನ ಪೂಜೆ ಮಾಡಿಸುತ್ತಂತೆ, ಅದಕ್ಕೆ ಸೋಮವಾರ ದಿನ ಹೋಗುವಂತೆ ಅಂತ ಹೇಳೈತೆ. ನಮ್ಮ ಏನೋ ಬರುತ್ತೆ, ಸೋಮವಾರ ಹೋಗ್ತೀವಲ್ಲ, ಮನೆ ಖಾಲಿ ಮಾಡ್ಕೊಂಡು ಇಲ್ಲಿಂದ. ಹುಡುಗರ್ನ ಚೆನ್ನಾಗಿ ನೋಡ್ಕೊಳಮ್ಮ. ನೀನು ಎಲ್ಲಿಗೋದ್ರೂ ಆ ಹುಡುಗರ್ನ ಮಾತ್ರ ಕೈ ಬಿಡಬೇಡ. ಭಾಳ ಒಳ್ಳೆ ಮನಸ್ತೀವಿ ನೋಡಮ್ಮ, ನಿಜ. ಇವತ್ತು ನೋಡ ಅವಳಿಗೆ ರಾತ್ರಿ ಎಲ್ಲ ದೆವ್ವದ ಕಾಟ. ಇವಾಗ ಸರಿಯಾಗಿ ಕಾಟ ಕೊಡ್ತಾ ಇದ್ದಾಳೆ, ಅನುಭವಿಸ್ಲಿ ಅಲ್ಲ ಹುಡಿ. ಕೊನೆಗೆ ನಿಮ್ಮ ತಕ್ಕೆ ಬರ್ಬೇಕು. ಹಿಂಗೆ ಆಗೈತೆ, ನಾನು ಹುಡುಗರು ನೋಡ್ಕೊಂತ ನಿಂತ ಇವರೇ ಬರ್ತಾರೆ ಕೊನೆಗೆ ಹುಡಿಕೊಂಡು. ನೀವು ಸುಮ್ಮನತ್ತ ಚೆನ್ನಾಗಿರವೆ. ಹುಡುಗರು ನೋಡ್ಕೆ ತಾಯಿಲ್ಲದ ಮಕ್ಕಳನ್ನ ನೋಡ್ಕೊಂಡ್ರೆ ನಿನಗೆ ಒಳ್ಳೇದಾಗುತ್ತೆ. ಸರಿ ಆಯ್ತು ಹೇಳಿ ಸಣ್ಣಜ್ಜಿ. ಎಷ್ಟೊತ್ತಿಗೆ ಹೋಗ್ತೀವೋ? ಇವಾಗೆಲ್ಲ ನನ್ನ ಮದುವೆ ಆಗಿರೋದಕ್ಕೆ ಎಲ್ಲ ಸುಗುಣ ಎದ್ರಕೊಂಡು ಬಂದು ಅಂತ ಹೇಳಿ ನಗ್ತಾ ಇರ್ತಾರೆ. ಹೋಗಿ ನಾನು ಅಲ್ಲಿರಬೇಕು. ನಮ್ಮ ಮಾವನು ಅದೇ ಹೇಳೈತೆ. ಆ ಮುಂಚೆಗೆ ಮದುವೆ ಆಗ್ಬೇಕಾದ್ರೆ ನಾವು ಅದನ್ನೇ ಹೇಳಿದ್ದು. ಹಿಂಗೆ ಅಲ್ಲಿ ಬರೋಂಗಿದ್ರೆ ನಾನು ಅದೇ ನಾನಂತೂ ಅಲ್ಲಿಂದ ಬರೋದಿಲ್ಲ ಅಂತೇಳಿ ನಾನು ಆಟ ಹಿಡ್ದು ಕೂತ್ಕೊಂಡಿದ್ದೆ. ಅದಕ್ಕೆ ನಮ್ಮ ಅಮ್ಮ ಅಲ್ಲೇ ಇರಿರಂತೆ ಅಂತ ಹೇಳ್ತು. ಅದಕ್ಕೆ ಹೆಂಗೆ ಮನೆ ಐತೆ, ಹೋಗಿ ಅಲ್ಲೇ ಇರ್ತೀವಿ. ಇಲ್ಲಿ ಹೆಂಗೂ ಈ ಮನೆ ಬಿಡಬೇಕು ಅಂತ ಹೇಳೋರಂತೆ. ಮತ್ತೆ ಆವಾಗಲೇ ಹೇಳಿದರು. ನೀವು ನಿಮ್ಮ ಅತ್ತೆ ಸತ್ತೋಯ್ತಲ್ಲ, ಆವಾಗಲೇ ಹೇಳಿದರು. ಈ ಮನೆಗೆ ಸರಿ ಇಲ್ಲ, ಸ್ವಲ್ಪ ದಿನ ಮನೆ ಬಿಡ್ರಿ, ಯಾಕೋ ಗ್ರಾಚಾರ ಸರಿ ಇಲ್ಲ ಅಂತ ಹೇಳಿ. ತಿರ್ಗಿ ಆಮೇಲೆ ಬಿಡೋಕ್ಕಾಗಲಿಲ್ಲ. ವಿನೋದಮ್ಗೂ ಹಿಂಗಾತು, ಓಟುನು ಅವಳಿಗೂ ತೊಂದರೆ ಮೇಲೆ ತೊಂದರೆ, ಆರೋಗ್ಯ ಸೇನಕ್ಕಿಲ್ದಂಗೆ ಆಯ್ತು. ಹಿಂಗೆ ಆಯ್ತಮ್ಮ ಹೆಚ್ಚು ಕಮ್ಮಿ. ಅದಕ್ಕೆ ಇವರು ಪಾಪ ನೋಡಿರು, ಏನು ಮಾಡ್ತೀಯ, ಓಟು ಬೇರೆ ಕಡೆಗೆ ಹೋದ್ರೆ ಈ ಮನೆಯಾಗ ಹೆಣ್ಮಕ್ಳಿಲ್ಲ ಏನಿಲ್ಲ ಅಂತ ಹೇಳಿ ಕೊಡ್ತಾರೋ ಕೊಡಲ್ವೆಲ್ಲ, ನೀಟಾಗಿ ಇಕ್ಕೆಬೇಕಿಲ್ಲ. ಯಾರ್ಯಾರನ್ನ ಕೇಳಿರು, ಮನೆಯಾಗ ಯಾರಿಲ್ಲ ಹೆಣ್ಮಕ್ಳಿಲ್ಲ ನೀಟಾಗಿ ಇಕ್ಕೆಮಲ್ಲ ಅಂತೇಳಿ ಇಲ್ಲಿ ಯಾರೋ ಒಬ್ಳು ಕೊಡಲಿಲ್ಲ ಅವಳನ್ನು. ಇವಳು ಅದೇ ವೀರಮ್ಮನ ಅಂತೇಳಿ, ಅದೇ ವೀರಮ್ಮನೂ ಅವಳು ಫ್ರೆಂಡು ಕೇಳಿದ್ಕೆ ಇವಳು ಕೊಡಬೇಡ ಅಂತ ಹೇಳಿ. ಹಿಂಗೆ ಮಾಡಿರ್ಕಣಮ್ಮ ಒಟ್ಟು. ಇವ್ರದ್ದು ಪಾಪ ಎಡವಟ್ಟೆ ಅತ್ತ. ಸುಮ್ಮನತ್ತಿ ಮನೆ ಬಿಟ್ಟು ಹೋದ್ರತ್ತ ಒಳ್ಳೇದಾಗುತ್ತೇನ. ಪಾಪ ಹುಡುಗ ಚೆನ್ನಾಗಿ ದುಡಿತಾನೆ ಕಣ ಧರಣಿ. ದುಡ್ದಿರೋದೆಲ್ಲ ಉಳಿಯೋದೇ ಇಲ್ಲ. ಹಾಸ್ಪಿಟ್ಲಿಗೆ ಇಕ್ಕಿ ಪಾಪ ಅವ್ರ ಅಮ್ಮಗೆ ಒಂದು 2 ದಿನ ಇಕ್ತ. ಅವ್ರ ಹೆಂಡ್ತಿಗೆ ಓಟು. ಈ ಪಾಪ ದುಡ್ದಿರೋದೆಲ್ಲ ನಂಬರಿ ಅವನ ಆಸ್ಪತ್ರೆಗೆ ಇಕ್ಕಿರೋದೆ. ಚೆನ್ನಾಗಿ ದುಡಿತಾನೆ ಕಣಮ್ಮ. ಸುಮ್ಮನೆ ಹೋಗಿ ನಿಮ್ದಾಗಿರಿ. ಇಲ್ಲಿಂದ ಹೋದ್ಮೇಲೆ ನಾವು ಒಳ್ಳೇದಾಗುತ್ತೆ ನಿಮಗೆ. ಅಜ್ಜಿ ಹೋಗ್ತೀವಿ. ನೋಡೋದ್ರಲ್ಲ ವೀಕ್ಷಕರೇ, ಈ ಸುಗುಣನ ಆಡ್ಕೊಂಡು ನಗ್ತಾ ಇದ್ದಾಳೆ ವಿಜಿ. ಹೋಗ್ಬಿಟ್ಲು ನನಗೆ ಎದ್ರುಕೊಂಡು ಅಂತ ಹೇಳಿ ನಗ್ತಾ ಇದ್ದಾಳೆ. ನಗ್ಲಿ. ನಾನು ಹೋದ್ಮೇಲೆ ಅವಳು ಒಂದೇ ಸತಿ ಹೋಗ್ತಾಳೆ. ಸೀದಾ ಎಲ್ಲಿಗೆ ಹೋಗ್ತಾಳೆ ಅಂತಂದರೆ ಹೇಳ್ಬಾರ್ದು, ನರ್ಕಕ್ಕೆ ಹೋಗ್ತಾಳೆ ಅನ್ಸುತ್ತೆ ಅವಳು. ನಾನು ಏನಾದರೂ ಹೋದ್ಮೇಲೆ ಏನಾನ ಅವಳಿಗೆ ಏನಪ್ಪ ಇಲ್ಲಿಗೆ ಬಂದುಬಿಟ್ಲು ಸುಗುಣ ಅಂತ ಗೊತ್ತಾಗ್ಬಿಟ್ರೆ, ನಾನು ನಮ್ಮ ಮಾವನಿಗೆಲ್ಲ ಒಪ್ಪಿಸಿ ನಮ್ಮ ಮದುವೆ ಆಗಿದ್ದು. ನನ್ನ ಮದುವೆ ಆಗಲ್ಲ ಅಂತ ಹೇಳಿ ಆಟ ಮಾಡ್ತಿದ್ದೆ. ನಮ್ಮಮ್ಮ ಅಲ್ಲೇ ಇರಿರಂತೆ ಕಣಮ್ಮ ಅಂತ ಹೇಳಿ. ಇವಾಗ ನಿನ್ಗೂ ಗಂಡ ಇದ್ದಾನೆ ಅನ್ನಂಗಾಗುತ್ತೆ, ಮಕ್ಕಳಿದ್ದಾರೆ ಅನ್ನಂಗಾಗುತ್ತೆ. ಅತ್ತೆ ಮಾಮ ಎಲ್ಲ ಕೊನೆವರೆಗೂ ನೋಡ್ಕೊಂತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇ ನಿನ್ಗೂ ಎಲ್ಲ ಇದ್ದಂಗೆ ಆಗುತ್ತೆ. ಅವ್ರ ಕಣ್ಣು ಮುಂದೆನೇ ಹಿಂಗಿರು ಅಂತ ಹೇಳಿ ಮದುವೆ ಮಾಡಿಸಿತ್ತು ನಮ್ಮಮ್ಮ. ನಮ್ಮ ಮಾವನು ಒಪ್ಕೊಂಡಿದ್ದಾರೆ. ಹೋಗ್ತೀವಿ ಅಲ್ಲಿಗೆ. ನಾವು ಓದೋದಕ್ಕೆ ವಿಜಿ ವರ್ಷ ಹೆಂಗೆ ಆಗ್ತಾರೆ ಅಂದರೆ ಹೇಳ್ಬಾರ್ದು ಹಂಗೆ ಆಗ್ತಾರೆ. ನಮ್ಮ ವರ್ಷ ಭಾವನಿಗೂ ಗೊತ್ತಿದ್ದು. ನಮ್ಮ ವರ್ಷ ಭಾವ ನಮ್ಮಮ್ಮ ಎಲ್ಲ ಮಾಡ್ಕೊಂಡಿರೋ ಒಳಂದೊಳಗೆ ಪ್ಲ್ಯಾನ್ ಮಾಡಿರೋದು. ಯಾರಿಗೂ ಗೊತ್ತಿಲ್ಲ. ಒಳಂದೊಳಗೆ ಮಾತಾಡ್ಕೊಂಡು ಮಾಡಿರೋದು. ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ ನಾನು. ತುಂಬ ಬೇಜಾರಾಯ್ತು ಇಲ್ಲಿರೋದಕ್ಕೆ. ಅದಕ್ಕೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಅನ್ನಿಸ್ತು. ನಮ್ಮಮ್ಮ ಇನ್ನೊಂದು ಸ್ವಲ್ಪ ದಿನ ಇರಮ್ಮ, ಸೋಮವಾರ ಹೋಗುವಂತೆ ಅಂತ ಹೇಳೈತೆ. ಅವತ್ತೇ ಹೋಗ್ತೀವಿ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.